ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿ ಅಂತ ಹೇಳಕ್ಕಾಗಲ್ಲ. ನಮ್ಮ ಜೊತೆ ಅಂದ್ರೆ ಯೂಟ್ಯೂಬ್ನ ಏನು ಪತ್ರಕರ್ತರಲ್ಲಿ ಅವರಾದಂತಹ ವ್ಯಕ್ತಿ ಬೋಳಂಗಡಿಯ ವಿಚಾರವು ಈ ಜನತಾ ಏಜೆಂಟ್ನಲ್ಲೇ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಕೊನೆಯದಾಗಿ ಮಾಡಿದಂತಹ ಒಂದು ವಿಡಿಯೋ ಅಂದ್ರೆ ವಸಂತ ಗಿಳಿಯಾರ್ ಅವರು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಪರವಾಗಿ ಪ್ರಚಾರ ಮಾಡ್ತಾ ಇರುವಂತಹ ಒಂದು ಗಾಬು ವಾರ್ತೆಯನ್ನ ಅವರೇ ಸ್ವತಃ ಫೇಸ್ಬುಕ್ ವಾಲ್ ನಲ್ಲಿ ಹಂಚಿಕೊಂಡಿದ್ರು. ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಬಂಧನದ ವಾರಂಟ್ ಬಂದದ್ರಿಂದಾಗಿ ಇಲ್ಲಿ ಅಣ್ಣಾಮಲೈ ಜೊತೆಗೆ ಅಣ್ಣಾಮಲೈಯವರಿಗೆ ಬೆಂಬಲವಾಗಿ ಇಲ್ಲಿ ಮತಯಾಚನೆ ನಡೆಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂತಹ ಒಂದು ವಿಚಾರವನ್ನ ತೆಗೆದಿಟ್ಟು ಒಂದು ಪೋಸ್ಟ್ ಮಾಡಿದೆ. ಆ ಒಂದು ವಿಚಾರವಾಗಿ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಬೋಳಂಗಡಿ ಏನಾಯ್ತು, ನೇರ ಮಾತು ಬೋಳಂಗಡಿ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಒಂದು 4-5 ಜನ ನಿರಂತರವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದಾಗಿ ನಾನು ಈ ಒಂದು ನೇರ ಮಾತು ಬೋಳಂಗಡಿ ಅವರನ್ನ ನೋಡಕ್ಕೆ ಅಂತ ಅವರ ಏನು ಯೂಟ್ಯೂಬ್ ಅನ್ನ ಸರ್ಚ್ ಮಾಡಿದೆ. ಕೆಲವೊಂದು ತಿಂಗಳುಗಳೇ ಕಳೆದು ಹೋಯ್ತು. ಸೌಜನ್ಯ ಆ ಒಂದು ಹೋರಾಟದ ದಿಕ್ಕು ತಪ್ಪಿಸುವಲ್ಲಿ ವಸಂತ ಗಿಳಿಯಾರ್ ಅವರ ಜೊತೆಗೆ ತಾನು ಒಬ್ಬ ಎನ್ನುವಂತೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡ್ಕೊಂಡಿದ್ದ, ಮಾತಾಡ್ತಾ ಇದ್ದ. ನಿರಂತರವಾಗಿ ಸೌಜನ್ಯ ಪರ ಹೋರಾಟಗಾರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಅವರ ವ್ಯಕ್ತಿ ಬೋಳಂಗಡಿ. ಆ ಒಂದು ಬೋಳಂಗಡಿ ವಿಚಾರವಾಗಿ ನಾನು ಇಲ್ಲಿ ಒಂದು ಬೋಳಂಗಡಿ ವಿಚಾರ ಚರ್ಚೆ ಆಗ್ತಾ ಇದೆ, ಏನ್ ವಿಚಾರ ಅಂತ ಕೇಳುವಾಗ ನನ್ನ ಸಹ ಮಿತ್ರರು ಹೇಳ್ತಾರೆ, ಬೋಳಂಗಡಿ ಅವರು ಗೊತ್ತಿಲ್ವಾ ನಿಮ್ಗೆ, ಸೌಜನ್ಯ ಹೋರಾಟವನ್ನ ಏನು ನಿಷೇಧ ಮಾಡ್ತಾ ಅವರನ್ನ ಏನು ಹೋರಾಟಗಾರರ ವಿರುದ್ಧವಾಗಿ ನೇರ ಮಾತು ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ರು. ಅದು ಇವಾಗ ಸ್ವಲ್ಪ ದಿವಸ ಆಯ್ತು ಕಾಣಿಸ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂತು. ಸೊ ಆದ್ರಿಂದಾಗಿ ಅವರ ಕುರಿತಾದಂತಹ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತು. ನಮ್ಮ ಸ್ನೇಹಿತರ ಮಿತ್ರರು ಹೇಳಿದ್ರು ಅವರ ವಿಚಾರವಾಗಿ ಒಂದು ವಿಡಿಯೋ ಮಾಡಿ ಏನಾದ್ರು ಅಂತ. ಒಂದು ಮಾತು ತಿಳ್ಕೊಳ್ಳಿ, ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಇದುವರೆಗೂ ಒಂದೇ ಆಗಿದ್ದಾರೆ. ಸೌಜನ್ಯ ವಿರೋಧಿ ಪಾಳ್ಯವನ್ನ ನೀವೇ ಗಮನಿಸಿ ನೋಡಿ. ಬೆಳ್ತಂಗಡಿಯ ಪೊಲೀಸ್ ಅಧಿಕಾರಿ ಯೋಗೇಶ್ ಕುಮಾರ್ ಅವರ ಅವಸ್ಥೆ ಏನು ಅಂತ ಒಂದ್ಸಲ ನೀವು ಆ ಒಂದು ವಿಚಾರವನ್ನ ನೋಡಿ. ಆಮೇಲೆ ಆದಮ್ ವಿಚಾರ, ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಆದಮ್ ವಿಚಾರವನ್ನು ನೋಡಿ. ಇಲ್ಲಿ ಯಾರನ್ನೇ ಏನು ತಪ್ಪು ಕಲ್ಪನೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಒಂದು ವಿಚಾರ ನಾವು ಗಮನವಿಟ್ಟು ನೋಡ್ಬೇಕು. ಯಾರೆಲ್ಲ ವಿರೋಧಿ ಪಾಳ್ಯದಲ್ಲಿದ್ರು ಎಲ್ರು ಒಂದೊಂದು ರೀತಿಯಲ್ಲಿ ಅವಶರಾಗ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ಅವನತಿಯನ್ನ ಕಂಡುಕೊಳ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಹೆಣ್ಣು ಡಾಕ್ಟರ್ ಬಗ್ಗೆ, ಅವರ ಬಗ್ಗೆ ಮಾತಾಡಲ್ಲ ಹೆಚ್ಚಾಗಿ. ಯಾಕಂತಂದ್ರೆ ಕಳೆದ ಬಾರಿ 3 ವಿಡಿಯೋಗಳನ್ನ ಮಾಡಿದ್ದೆ ಆ ಒಂದು ವಿಚಾರವಾಗಿ, ಡಾಕ್ಟರ್ ಆದಮ್ ಮತ್ತು ಆ ಒಂದು ವೈದ್ಯ ಕುರಿತಾದಂತಹ ವಿಡಿಯೋನ ಮಾಡಿದ್ದೆ. ಆದ್ರೆ ಕೋರ್ಟ್ನಿಂದ 19 ಪುಟಗಳ ನೋಟಿಸ್ ಒಂದು ನಮ್ಮ ಮನೆಗೆ ಬಂದಿದೆ. ಈ ಒಂದು ವಿಚಾರವಾಗಿ ಗಿರೀಶ್ ಮಠನ್ ಅವರಲ್ಲಿ ವಿಚಾರಿಸಿದಾಗ ಹೇಳಿದ್ರು, ನಾರ್ಮಲ್, ಏನು ಮಾತಾಡಕ್ ಹೋಗ್ಬೇಡಿ, ಆ ಒಂದು ವೈದ್ಯರ ಕುರಿತಾಗಿ ನೀವು ನ್ಯೂಸ್ ಮಾಡಕ್ಕೂ ಹೋಗ್ಬೇಡಿ, ಅದರ ವಿರುದ್ಧವಾಗಿ ಅವರು ಕೋರ್ಟ್ನಿಂದ ನೋಟಿಸ್ ತೆಗೆಸ್ಕೊಂಡಿದ್ದಾರೆ. ನನಗೆ ಮಾತ್ರ ಅಲ್ಲ, ಒಂದು 15 ಯೂಟ್ಯೂಬರ್ಸ್ಗೆ ಈ ಒಂದು ವಿಚಾರವಾಗಿ ಗಿರೀಶ್ ಮಠನ್ ಅವರು ಸಹಿತ, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ಕುಡ್ಲಾರಾಮ್ ಪೇಜ್, ಜೈ ಕರುನಾಡು, ಹಾಯ್ ಕರುನಾಡು, ಸಂಚಾರಿ ಸ್ಟುಡಿಯೋ, ಅದೇ ರೀತಿ ನಮ್ಮ ಸಹ ಮಿತ್ರರಿಗೆ ಎಲ್ರಿಗೂ ಈ ಒಂದು ನೋಟಿಸ್ ಹೋಗಿದೆ. ಸೊ ಎಲ್ರು ಕಾಮನ್ ಆಗಿ ತಗೊಂಡ್ರು. ಯಾಕಂತಂದ್ರೆ ದೊಡ್ಡ ವಿಚಾರ ಅಲ್ಲ. ಯಾಕಂತಂದ್ರೆ ಇದುವರೆಗೂ ನೋಟಿಸ್ ನಮಗೆ ಇಮೇಲ್ ಮುಖಾಂತರ ಬರ್ತಾ ಇತ್ತು. ಒಂದೊಂದು ವಿಡಿಯೋಗೂ ಒಂದೊಂದು ನೋಟಿಸ್ ಕಳಿಸ್ತಾ ಇದ್ರು. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇರೆ, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಬೇರೆ. ಪರ್ಸನಲ್ ಆಗಿ ಇನ್ಬಾಕ್ಸ್ ಗೆ ಬಂದ್ಬಿಟ್ಟು ಈ ಒಂದು ನೋಟಿಸ್ ಅನ್ನ ಕಳಿಸ್ಕೊಡೋಕೆನೆ ಜನಗಳಿದ್ದಾರೆ ಬೇಕಾದಷ್ಟು. ಸೊ ಆದ್ರಿಂದಾಗಿ ಆ ಒಂದು ಭಾಗಕ್ಕೆ ಥಿಂಕ್ ಮಾಡುವುದೇ ಬೇಡ. ಮೊದಲೆಲ್ಲ ಕೋರ್ಟ್ ನೋಟಿಸ್ ಬರ್ತಾ ಇದೆ, ಅವಾಯ್ಡ್ ಮಾಡೋಣ ಅನಿಸ್ತು. ಆದ್ರೆ ಬರೋಬ್ಬರಿ ಜನತಾ ನ್ಯೂಸ್ ಲೈವ್ ನಲ್ಲಿ ಬರೋಬ್ಬರಿ 128 ವಿಡಿಯೋಗಳನ್ನ ಈ ಒಂದು ವಿಚಾರವಾಗಿ ಡಿಲೀಟ್ ಮಾಡಿದ್ದೇನೆ. ಅಂದ್ರೆ ಒಂದು ಚಾನಲ್ ಒಂದು ಹೋರಾಟದ ಭಾಗವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ರೆ ಅದನ್ನ ತೆಗೆದು ಹಾಕ್ಬೇಕು ಅಂತ ನೋಟಿಸ್ ಕಳಿಸಿದ್ರೆ, ಕೋರ್ಟ್ ನೋಟಿಸ್ ಅಂದ್ರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗುವವರು, ಕಾನೂನು ವ್ಯವಸ್ಥೆಗೆ ತಲೆಬಾಗುವವರು. ಸೊ ಆದ್ರಿಂದಾಗಿ ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದ್ದೆ. ನಂತರ ಗೊತ್ತಾಗಿದ್ದು, ಸೌಜನ್ಯ ಪರ ಹೋರಾಟಗಾರರು ಹೇಳಿದ್ರು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ, ಇದು ಥರ್ಡ್ ಪಾರ್ಟಿಯಿಂದ ಅವರು ನಿಮ್ಗೆ ಕಳಿಸ್ಕೊಡ್ತಾ ಇರುವಂತಹ ನೋಟಿಸ್. ಸೊ ಅದರಿಂದಾಗಿ ಲಾಸ್ಟ್ ಟೈಮ್ ಬಂದಂತಹ ಆ ಒಂದು ವೈದ್ಯರು ಡೈರೆಕ್ಟ್ ಆಗಿ
ನಮ್ಮ ಹೆಸರನ್ನೇ ಜನತಾ ಏಜೆಂಟ್ ಅವರಿಗೆ ಆ ಒಂದು ಪ್ರತಿಯನ್ನ ಮನೆಗೆ ಕಳಿಸಿದ್ದಾರೆ. 19 ಪುಟಗಳ ನೋಟಿಸ್. ಇನ್ನು ಓದಕ್ಕೆ ಟೈಮ್ ಸಿಕ್ಕಿಲ್ಲ. ಅದರಲ್ಲಿ 3-4 ವಿಡಿಯೋ ಅವರ ವಿರುದ್ಧ ಮಾಡಿದಂತಹ ವಿಡಿಯೋನ ಮಾರ್ಕ್ ಮಾಡಿಬಿಟ್ಟು ನೋಟ್ ಮಾಡಿಬಿಟ್ಟು ಹೇಳಿದ್ದಾರೆ, ಈ ಒಂದು ವಿಡಿಯೋದಿಂದಾಗಿ ನಮಗೆ ಮಾನಭಂಗ ಆಗಿದೆ ಎನ್ನುವಂತಹ ಒಂದು ವಿಚಾರದಲ್ಲಿ ನೋಟಿಸ್ ಅನ್ನ ಕಳಿಸಿದೆ. ಸೊ ಆ ಒಂದು ನೋಟಿಸ್ ವಿಚಾರ ಅಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಏನೆಲ್ಲ ನಡಿಬೇಕು ಅದನ್ನೆಲ್ಲ ನಮ್ಮ ಟೀಮ್ ಮಾಡ್ತಾ ಇದೆ. ಸೊ ಅದರಿಂದಾಗಿ ಇಂತಹ ನೋಟಿಸ್ಗಳು ದೊಡ್ಡ ವಿಚಾರ ಅಲ್ಲ. ಆದ್ರೂ ಹೇಳುದು, ಇಂತಹ ಬೋಳಂಗಡಿಗಳು ಹಲವಾರು ಮಂದಿ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ. ಏನು ಸೌಜನ್ಯ ಹೋರಾಟಗಾರನ ವಿರೋಧಿಸ್ಲಿಕ್ಕೋಸ್ಕರನೇ ಒಂದು ಪಡೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಹೊರಗೆ ಬರ್ತಾ ಇತ್ತು. ಸೊ ಅದರಿಂದಾಗಿ ಇಂತಹ ವಿಚಾರದಲ್ಲಿ ದಯವಿಟ್ಟು ನಮ್ಮ ವೀಕ್ಷಕರು, ನಮ್ಮ ಸ್ನೇಹಿತ ಮಿತ್ರರು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಇಂತಹ ಹಲವು ಬೋಳಂಗಡಿಗಳು ಬಂದ್ರು ನಮ್ಮ ಸೌಜನ್ಯ ಪರ ಹೋರಾಟವನ್ನ ಅಥವಾ ನೋಟಾ ಅಭಿಯಾನವನ್ನ ಇಲ್ಲಿಗೆ ಕೊನೆಗೊಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿನ್ನೆ ಕೊನೆಯದಾಗಿ ಒಂದು ಏನು ಜನರಿಗೆ ಮನವರಿಕೆ ಮಾಡುವಂತಹ ಒಂದು ವಿನಂತಿಯನ್ನು ಮಾಡಿದ್ರು. ಇದು ಕೊನೆಯ ಅವಕಾಶ, ನಾಳೆ ನಡೆಯುವಂತಹ ಈ ನೋಟಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲರನ್ನು ಕರೆದಿದ್ದಾರೆ. ಸೊ ಆ ಒಂದು ಇವತ್ತು ಆ ಒಂದು ನೋಟಾ ಅಭಿಯಾನಕ್ಕೆ ಎಲ್ಲರೂ ಪಾಲ್ಗೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.